ಫ್ರೀ ಬಿಟ್ಟಿದ್ದಾರೆ, ಒಳ್ಳೆಯದು. ಬಸ್ಗೆ ಫಸ್ಟು ವಾಶ್ ಮಾಡಿಸಿ ಬ್ರೇಕ್ ಹಾಕಿಸಿ ಕರೆಕ್ಟಾಗಿ ಸೌಂಡ್ ಇಲ್ದಂಗೆ ಗಾಡಿ ರನ್ ಮಾಡೋಕ್ಕೆ ಹೇಳಿ. ಫ್ರೀ ಬಿಡೋದು ದೊಡ್ಡದಲ್ಲ. ಆ ಬಸ್ಸು ಇಲ್ಲಿ ಮುಂದೆ ಹೋದರೆ ಸೌಂಡ್ ಹಿಂದೆಗಡೆ ಕೇಳಿಸ್ತಾ ಇರ್ತದೆ. ಗ್ಯಾರಂಟಿ 5 ಗ್ಯಾರಂಟಿ ಇದೆಯಲ್ಲ, ಯಾವ್ದು ಯೂಸ್ ಮಾಡ್ಕೊಂತ ಇಲ್ವಾ? ಹಿಂದೂ ದೇವಸ್ಥಾನ ದುಡ್ಡುಗಳೈತಲ್ಲ ತಗೊಂಡೋಗಿ ಫ್ರೀ 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 ಅಂತಾರೆ. ಹಿಂದೂಗಳಲ್ಲಿ ಹೋಗ್ಬೇಕು ಸರ್ ನಾವು. ಒಂದು ನಾಟ್ಯಮ್ಮನ ಮರಿದಿಲ್ವಾ, ಮುಸ್ಲಿಮ್ಸ್ ಹೋಗ್ತೀನಿ ಅಂತಾನೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ದೇನೆ. ಸದ್ಯ ಈ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನು ಸೆಳೆತಾ ಇದೆ. ಕಾರಣ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದೆ ಆಗಿದ್ದಂಥ ಶೋಭಾ ಕರಂದ್ಲಾಜೆ ಅಲ್ಲಿ ವಿರೋಧ ವ್ಯಕ್ತವಾಗ್ತಿದ್ದ ಹಾಗೆ ಇಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಇಲ್ಲಿ ಹಾಲಿ ಸಂಸದರಾಗಿದ್ದಂಥ ಸದಾನಂದ ಗೌಡ್ರಿಗೆ ಟಿಕೆಟ್ ಅನ್ನ ಕೊಡಲಿಲ್ಲ. ಒಂದಷ್ಟು ದಿನಗಳ ಕಾಲ ಮುನಿಸನ್ನ ಹೊರಹಾಕಿ ಅದಾದ ಬಳಿಕ ಸೈಲೆಂಟ್ ಆಗಿದ್ದಾರೆ. ಇನ್ನೊಂದಷ್ಟು ಜನರನ್ನ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾತಾಡಿಸ್ತೋಗೋಣ. ಸರ್, ಇದೀಗ ನಿಮ್ಮ ಲೋಕಸಭಾ ಕ್ಷೇತ್ರ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಇದ್ರು, ಈ ಕಡೆಗೆ ಬಂದರು. ಮತ್ತೊಂದು ಕಡೆಯಿಂದ ರಾಜೀವ್ ಗೌಡರು ಸ್ಪರ್ಧೆ ಮಾಡ್ತಿದ್ದಾರೆ. ಈ ಕಾರಣಕ್ಕೆ ಬಹಳ ಚರ್ಚೆ ಆಗ್ತಾ ಇದೆ. ನಿಮ್ಗೆ ಯಾರ ಪರವಾಗಿ ಒಲವು, ಏನು ಹೇಳ್ತೀರಿ? ಸದ್ಯ ಚಿತ್ರಣ ಹೇಗಿದೆ ಸರ್? ಮೇಯ್ನ್ ಅಂದರೆ ಮೋದಿಯವರು, ಸೆಂಟ್ರಲಲ್ಲಿ ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿಂದುತ್ವದ ಬಗ್ಗೆ ಭಾಳ ಕಾಳಜಿ ತಗೊಂಡು ಮಾಡ್ತಾರೆ. ಭಾರತ ದೇಶನ ಮುನ್ನಡೆಸ್ತಾರೆ ಅಂತ ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಶೋಭಾ ಅವರು ಅಲ್ಲಿರ್ಬೋದು ಇಲ್ಲಿರ್ಬೋದು, ಎಲ್ಲಿ ಬಂದ್ರೂ BJP ಮೇಯ್ನ್. ನಮಗೆ ವ್ಯಕ್ತಿ ಕ್ಯಾಂಡಿಡೇಟ್ ಬರೋದಿಲ್ಲ. ಇಲ್ಲಿ ದೇಶ ಮುನ್ನಡೆಸೋದಕ್ಕೆ ಯಾರಿಗೆ ಸಮರ್ಥಿದ್ದಾರೆ ಅವರು, ಮೋದಿಯವರು. ಸಾಲದೇ ಇರೋದಕ್ಕೆ ಇನ್ನೊಂದು ಬಲ ಬಂದಿದೆ ಅಂದರೆ ಕರ್ನಾಟಕದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರೊಟ್ಟಿಗೆ ಸೇರಿರೋದು ಇನ್ನೊಂದು ಬಲ. ಆಮೇಲೆ ಈ ಕಾಂಗ್ರೆಸ್ನ ಯಾಕೆ ನಾವು ಈ ಥರ ಮಾಡ್ತೀವಿ ಅಂದರೆ, ಮಾತೆತ್ತಿದ್ರೆ ಹಿಂದುತ್ವದ ವಿರುದ್ಧವಾಗೇ ಮಾತಾಡ್ತಾ ಇರ್ತಾರೆ ಇವರು. ಒಂದೇ ಒಂದು ಜನಾಂಗನ ಮೇಲೆತ್ತು ಕಟ್ಟೋದು ಇದೆಲ್ಲ ಮಾಡ್ತಾರೆ. ಇದು ತಪ್ಪಲ್ವಾ ಸರ್? ಹಿಂದುತ್ವನ ಉಳಿಸ್ಲಿ ಫಸ್ಟು ದೇಶ ಅಲ್ವಾ? ಅದರಿಂದ ನಾವು ಮೋದಿಯವ್ರ ಕೈನ ಬಲಪಡಿಸ್ತಾ ಇದ್ದೀವಿ. ದೇವೇಗೌಡರು ಇದ್ದಾರೆ ಜೊತೆಯಲ್ಲಿ, ಕುಮಾರಸ್ವಾಮಿ ಅವರು ಇದ್ದಾರೆ ಸ್ಟೇಟಲ್ಲಿ. ಚೆನ್ನಾಗಿದೆ. ಶೋಭಾ ಅವರೇ ನಿಂತ್ಕೋಬೋದು, ಯಾರೇ ನಿಂತ್ಕೋಬೋದು. BJPಗೆ ನಾವು ವೋಟ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀವಿ. ಓಕೆ, ಈ ಕಾಂಗ್ರೆಸ್ ಕ್ಯಾಂಡಿಡೇಟ್ ರಾಜೀವ್ ಗೌಡ್ರು ಗೊತ್ತಾ ನಿಮಗೆ? ಗೊತ್ತಿದೆ. ME ವೆಂಕಟಸ್ವಾಮಿ ಅವರ ಮಗವರು ಅಂತ ಹೇಳ್ತಾರೆ, ಇದ್ದಾರೆ. ಕ್ಯಾಂಡಿಡೇಟ್ ಬಗ್ಗೆ ಅಲ್ಲ, ಅಲ್ಲಿ ಪಾರ್ಟಿ ಬಗ್ಗೆ ನಮಗೆ ಮಿಸ್ ಆಗಿರೋದಷ್ಟೇ. ಈ ಕಾಂಗ್ರೆಸ್ ಗ್ಯಾರಂಟಿ ಏನು ಪ್ರಯೋಜನ ಆಗಲ್ಲ ಅಂತೀರಾ? ಅದೆಲ್ಲ ಎಲ್ಲರಿಗೂ ಕೊಟ್ಟವರಲ್ಲ ಸರ್, ಅದು ತಪ್ಪಲ್ವಾ ಸರ್? ಲೇಡೀಸ್ ಅಂದರೆ ಕೋಟಿ ಇರೋರು ಬಸ್ಸಲ್ಲಿ ಓಡಾಡ್ಬೋದು, ಏನು ಇಲ್ಲದಿರೋರು ಬಸ್ಸಲ್ಲಿ ಓಡಾಡ್ಬೋದು. ನಮ್ಮ ದುಡ್ಡನ್ನ ತಗೊಂಡು ನೀವು ಕೊಟ್ಟಿದ್ದೀರ, ಪ್ರಯೋಜನ ಏನು ಸರ್? ಯಾರಾದರೂ ಒಂದು ಎಜುಕೇಷನ್ ಬಗ್ಗೆ, ಬಡವರು ಇದ್ದಾರೆ, ಎಜುಕೇಷನ್ ಬಗ್ಗೆ ಕೊಡಲಿ, ಹೆಲ್ತ್ ಬಗ್ಗೆ ಕೊಡಲಿ ಫ್ರೀಯಾಗಿ. ಎಲ್ಲರಿಗೂ ಕೊಟ್ಬಿಟ್ರೆ ಏನು ಸರ್ ಇದು ಅರ್ಥ? ಎಜುಕೇಷನ್ ಬಗ್ಗೆ ಕೊಡ್ತು ಅಂದರೆ ದೇಶ ಮುಂದೆ ಬರುತ್ತೆ. ಎಷ್ಟೋ ಬಡ ಮಕ್ಕಳಿದ್ದಾರೆ, ಓದೋಕ್ಕಾಗ್ತಾ ಇಲ್ಲ. ಒಳ್ಳೊಳ್ಳೆ ಕಾಲೇಜಲ್ಲಿ ಇವ್ರು ಕೊಡಿಸ್ಲಿ ಬಿಡಿ ಅಲ್ವರಾ? ಇದು ಮಾಡಲಿ. ಯಾವುದೋ ಬಸ್ ಕೊಟ್ಬಿಟ್ಟಿದ್ದೀನಿ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಅಕ್ಕಿ 5 kg ನಾವು ಕೊಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಇದು ತಪ್ಪಲ್ವಾ ಸರ್? ಕೊಟ್ಟಿರೋದು ಮಾತ್ರ ಇವರು 5 kg ಕಾಸು ಕೊಟ್ಟಿದ್ದಾರೆ, ಹೊರತು ಅಕ್ಕಿ ಕೊಟ್ಟಿಲ್ಲ. ನಿಮ್ಮ ಹೆಸರು ಸರ್? KSR ರಾಮಣ್ಣ ಅಂತ ಕರೀತಾರೆ ಸರ್. ಸರ್, ನೀವೇನಂತೀರಿ ಸರ್ ಈ ಬಾರಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ? ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಗೆ ಇವಾಗ ರಾಜೀವ್ ಗೌಡರು ಕಾಂಗ್ರೆಸ್. ಒಬ್ಬೊಬ್ರು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ರು ಫಾಲೋವರ್ ಒಬ್ಬೊಬ್ರು ಇರ್ತಾರೆ. ಒಬ್ರು BJP ಫಾಲೋವರ್ ಇರ್ತಾರೆ, ಒಬ್ರು ಕಾಂಗ್ರೆಸ್ ಫಾಲೋವರ್ ಇರ್ತಾರೆ. ಇವಾಗ 10 ಜನ ತಿಂದಿರೋರು ನೀವು ನೋಡಿದ್ದೀರಾ. ಇವಾಗ ಬಸ್ಸಲ್ಲಿ ಇರೋರು, ಇವಾಗ ಸಾವುಕಾರರು ಬಸ್ಸಿಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ಅವರು ಹೋಗಿದ್ದಾರೆ. ಪುಕ್ಸಟ್ಟೆ ಅಂದರೆ ಧರ್ಮಛತ್ರ ಅಂದರೆ ಯಾರು ಬಿಡ್ತಾರೆ ಸರ್? ಹಂಗಿದ್ದಾಗ ಸ್ವಾಭಿಮಾನ ಇದ್ದಾಗ ಬಸ್ ಹತ್ಬಾರ್ದು, ಬಡವ್ರನ್ನೇ ಕಳಿಸ್ಬೇಕು. ಇವಾಗ ಅವರೇ ಮುಂದೆ ನಿಂತಿರ್ತಾರಲ್ಲ KSRTC ಮುಂದೆ. ನೀವೇ ನೋಡಿದ್ರೆ ಕೆಲವೊಂದು ಜಗಳಗಳು, ಸೀಟ್ಗಳು. ಅಲ್ಲ, ಆದ್ರೂ ನಮ್ಮ ದೇಶದ ಬ್ಯೂಟಿ ಏನಪ್ಪಾ ಅಂದ್ರೆ, ನೋಡಿ ನೀವೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀರಿ. ಆದ್ರೆ ಒಬ್ರು ಶೋಭಾ ಕರಂದ್ಲಾಜೆ ಆಗ್ತಾರೆ ಅಂತಾರೆ, ಪಕ್ಕದಲ್ಲಿ ರಾಜೀವ್ ಗೌಡ್ರು ಅಂತಾರೆ. ಇದು ನಮ್ಮ ದೇಶದ ಬ್ಯೂಟಿ. ರಾಜಕೀಯ ಏನೇ ಹಾಳಾಗೋಗ್ಲಿ, ನಿಮ್ ಫ್ರೆಂಡ್ಶಿಪ್ ಬಹಳ ಚೆನ್ನಾಗಿರುತ್ತೆ. ನಮ್ದಿದೆ, ನಾವು ಫ್ರೆಂಡ್ಶಿಪ್ ಅಲ್ಲಿ ಇದೀವಿ. ನಾವು ಇಲ್ಲಿ ವೈಯಕ್ತಿಕ ಏನಿಲ್ಲ. ನೀವು ಯಾವ್ದ್ರಲ್ಲಾದ್ರೂ ಇರ್ಬೋದು, ನಾವ್ ಯಾವ್ದ್ರಲ್ಲಾನೇ ಇರ್ಬೋದು. ಫ್ರೆಂಡ್ಶಿಪ್ ನಾವು ಫ್ರೆಂಡ್ಶಿಪ್ ಆಗಿರ್ಬೇಕು. ಇವಾಗ ಅವ್ರ ಪರ್ಸನಲ್ ನಾವು ಹೋಗಲ್ಲ, ನಮ್ಮ ಪರ್ಸನಲ್ ಅವ್ರು ಬರೋದು. ನಾವು ಇವ್ರು ಫ್ರೆಂಡ್ಶಿಪ್ ಅಷ್ಟೇ. ರಾಜಕೀಯ ಇವತ್ತು ಆಗುತ್ತೆ ಸರ್, ಇನ್ನು 5 ವರ್ಷ ನಾಳೆ ಹೋಗುತ್ತೆ, ತಿರ್ಗಾ ನಾಳೆ ನಾವು ಇಲ್ಲೇ ಕೂತಿರ್ಬೇಕಲ್ಲ ಸರ್ ಇಬ್ರು. ಅದನ್ನ ಯೋಚನೆ ಮಾಡಿ. ನಾವು ಇವಾಗ ಅವ್ರವ್ರ ಫಾಲೋವರು ಅವ್ರವ್ರು ಹೇಳ್ತಾರೆ. ಇವಾಗ ನಮ್ಗೆ ಇಲ್ಲಿ ಹೆಚ್ಚಿನ ಬೆಂಬಲ ಕೊಡೋದು ಕೇಶವಮೂರ್ತಿ, ಕಾಂಗ್ರೆಸ್ ಅವರು. ಆದ್ರಿಂದ ನಾವೇನು ಮಾಡ್ತೀವಿ, ನಮಗೆ ಬೆಂಬಲ ಕೊಟ್ಟವ್ರಿಗೆ ನಾವು ಅವ್ರ ಮನೇಲಿ ಊಟ ಮಾಡಿದಾಗ ಅವ್ರಿಗೂ ಒಂಚೂರು ನಿಯತ್ ತೋರಿಸ್ಬೇಕು. ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಮೋದಿ ಅವ್ರನ್ನ ನೋಡಿ ಓಟ್ ಹಾಕ್ತೀವಿ ಅಂತ. ಸರ್, ಇಲ್ಲಿ ಮೋದಿ ಅವ್ರನ್ನ ನೋಡಿ ಒಬ್ಬರನ್ನೇ ಮೋದಿನೇ ನೋಡಿ ಓಟ್ ಹಾಕ್ಬೇಕು ಅಂದರೆ ಇವಾಗ ಅವರು ದೊಡ್ಡ ವ್ಯಕ್ತಿ. ಇಲ್ಲಿ ಜನ ಅವ್ರು ಒಬ್ಬರನ್ನೇ ತೋರಿಸಿ ಓಟ್ ಕೇಳೋದು. ಇವ್ರು ಹಂಗಲ್ಲ, ಕ್ಯಾಂಡಿಡೇಟ್ ತೋರಿಸಿ ಓಟ್ ಕೇಳೋರು ಕಾಂಗ್ರೆಸ್ ಅವರು. ಇವರು ಎಲ್ಲ ಬರೀ ಮೋದಿ ನೋಡಿ ಓಟ್ ಹಾಕಿ.
ಇವ್ರು ಹಂಗಲ್ಲ. ಇಲ್ಲಿ ರಾಜೇಗೌಡನ್ ನೋಡಿ ಓಟ್ ಹಾಕಿ. ಪ್ರೊಫೆಸರ್ ಅವರು, ಇವರು ಪ್ರೊಫೆಸರು. ಇವಾಗ ಅವರು ಮಾಡ್ತಾರೆ. ಅದು ಮಾಡ್ತೀನಿ ಇದು ಮಾಡ್ತೀನಿ, ಬರೀ ಓಳು ಏನು ಮಾಡಿಲ್ಲ. 15 ಲಕ್ಷ ಹಾಕ್ತೀನಿ ಇದ್ರು, ಅದು ಮಾಡ್ಲಿಲ್ಲ. 10-15 ಗ್ಯಾರಂಟಿ ಕೊಟ್ರು, ಒಂದು ಮಾಡಿಲ್ಲ. ಅದೇ ಕಾಂಗ್ರೆಸ್ ಅವ್ರು 5 ಗ್ಯಾರಂಟಿನೂ ಫುಲ್ ಮಾಡವ್ರೆ, ಯಾವ್ದು ಇದು ಮಾಡಿಲ್ಲ. ಹಂಗಂದ್ಮೇಲೆ ಎಲ್ಲ ಕಾಂಗ್ರೆಸ್ಸರ್ಗಿಂತ ಬಿಜೆಪಿ ಜಾಸ್ತಿ ತಗೋತಾರ ಅದನ್ನ. ಕಾಂಗ್ರೆಸ್ ಹಂಗಂದ್ಮೇಲೆ ಕಾಂಗ್ರೆಸ್ ಬರಬಾರ್ದು. ಕಾಂಗ್ರೆಸ್ ಸೌಲಭ್ಯ ತಗೋತಾ ಇದಾರ, ಬಿಜೆಪಿ ಯಾವ್ದು ಸೌಲಭ್ಯ ತಗೋತಾ ಇಲ್ವಾ? ಕರೆಂಟ್ ಬಿಲ್ ಎಲ್ಲ ಎಲ್ಲರಿಗೂ ಮನ್ನಾ ಆಗ್ತಾ ಇಲ್ವಾ? ಬಸ್ ಯಾರು ಬರೀ ಕಾಂಗ್ರೆಸ್ ಅವರೇ ಹತ್ತಾರ? ಎಲ್ಲರಿಗೂ ಮಾಡಿದ್ದಾರೆ ತಾನೆ. ಇದು ಮಾಡ್ಬೇಕಾಯ್ತು. ಅವ್ರು ಹೇಳ್ದಂಗೆ ನಮ್ಮ ಇವರು ಅಧ್ಯಕ್ಷರು ಹೇಳ್ದಂಗೆ ಎಜುಕೇಷನ್ಗೆ ಮಾಡ್ಬೇಕಾಯ್ತು. ಅದೇ ಈ ಬಸ್ ಮಾಡೋ ಬದಲು ಹೆಲ್ತ್ ಎಜುಕೇಷನ್ ಮಾಡಿದರೆ ಇವ್ರ ಸರ್ಕಾರನೇ ಎಲ್ಲೋ ಇರೋದು. ಬಸ್ಸು ಅವಶ್ಯಕತೆ ಇಲ್ಲ, ಎಲ್ಲರೂ ಹತ್ಬಿಡ್ತಾರೆ ಸರ್. ಹುಚ್ಚಿನ ಮದುವೆಲಿ ಉಂಡೋನೇ ಜಾಣ, ಹಂಗಾಗಿದೆ. ಏನಿಲ್ಲ ಸರ್, ಎಲ್ಲಿಂದ ಬಂದು ಎಲ್ಲಿ ನಿಂತ್ಕೋತಾರೆ ಅಂತ ಬರಲ್ಲ. ಇಂಡಿಯಾದಲ್ಲಿ ಎಲ್ಲರೂ ನಿಂತ್ಕೋಬೋದು, ಎಲ್ಲಾದರೂ ಗೆದಿಬೋದು. ಯಾರು ಇಲ್ಲಿ ನಿಂತ್ಕೋಬಾರ್ದು ಅಲ್ಲಿ ನಿಂತ್ಕೋಬಾರ್ದು ಅನ್ನೋದೇನಿಲ್ಲ. ಸಮರ್ಥವಾದ ವ್ಯಕ್ತಿ ಬೇಕು, ದೇಶನ ಮುನ್ನಡೆಸೋ ವ್ಯಕ್ತಿ ಬೇಕು. ಮೋದಿಯವ್ರ ಕಡೆಯಿಂದ ಏನೂ ಆಗಿಲ್ಲ ಅಂತ ಇದ್ದೀರಾ. ಇವತ್ತು ನ್ಯಾಷನಲ್ ಹೈವೇಗಳ ಬಗ್ಗೆ ಎಲ್ಲರೂ ನೋಡಿ ಚೆನ್ನಾಗಿ ಬಂದಿದೆ, ಹಂತವಾಗಿ ಹೋಗ್ತಾ ಇದೆ, ಚೆನ್ನಾಗಿದೆ. ಹಿಂದುತ್ವನ ಉಳಿಸ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಆ ವ್ಯಕ್ತಿನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ನ್ಯಾಷನಲ್ ಹೈವೇ ವಾಜಪೇಯಿ ಅವ್ರು ಮಾಡಿದ್ದು. ಇವ್ರ ಸರ್ಕಾರದಲ್ಲಿ ಯಾವ್ದು ಮಾಡಿದ್ರು ಸರ್? ಇನ್ನೂ ಫಿನಿಶ್ ಆಗಿಲ್ಲ. ಮೈಸೂರು ರೋಡ್ದು ಆವಾಗ ಓಪನ್ ಮಾಡಿಬಿಟ್ರು. ಅರ್ಧ ಬರ್ಧ ಕೆಲಸ. ನೀರೆಲ್ಲ ನುಗ್ಬಿಡ್ತಲ್ಲ ಸರ್, ನೀರೆಲ್ಲ ನುಗ್ಬಿಟ್ಟು ಜನಕ್ಕೆ ತೊಂದರೆ ಆಗ್ಲಿಲ್ವಾ? ಎಷ್ಟು ಜನ ಆಕ್ಸಿಡೆಂಟ್ ಆಯ್ತು? ಅದೆಲ್ಲ ಪಬ್ಲಿಕ್ ನೋಡ್ತಾ ಇರ್ತಾರೆ. ನಾವು ಹೇಳ್ಬೋದು, ನೀವು ಹೇಳ್ಬೋದು. ಸ್ವಾಮಿ ಇವರೆಲ್ಲ ನಮ್ಮ GST ದುಡ್ಡು ತಗೊಂಡಾಗ ನಮ್ಮ GST ಏನೇನು ರಿಲೀಸ್ ಆಗ್ತಾ ಇದೆ? ಬೇರೆ ದೇಶದವ್ರು ಕೊಡ್ತಾರೆ, ಬೇರೆ ದೇಶ. ಇವಾಗ ಹರಿಯಾಣ, ಗುಜರಾತ್ ಇಂಪ್ರೂವ್ಮೆಂಟ್ ಆದರೆ ನಮ್ಮ ಬೆಂಗಳೂರು ಏನಾಗಲ್ವಲ್ಲ ಸರ್? ಬೆಂಗಳೂರು ಆಗುತ್ತಾ? ಇಲ್ಲ ನಾವಿರೇ ಆಗುತ್ತಾ? ಇವಾಗ ಇಲ್ಲಿರೋರ್ದು ನಾವು ಬೆಂಬಲಿಸ್ಬೇಕು. ನಮ್ಗೆ ಯಾರು ಬೆಂಬಲ ಕೊಡ್ತಾರೋ ಅವ್ರಿಗೆ ಬೆಂಬಲಿಸ್ತೀವಿ. ಶೋಭಾ ಕರಂದ್ಲಾಜೆ ಇಲ್ಲ ಸರ್. ನಾವು ಕಾಂಗ್ರೆಸ್ ಗೆದ್ದೆ ಇಲ್ಲಿ. ಇವರು ಕಾಂಗ್ರೆಸ್, ನಮಗೆ ಬಿಜೆಪಿ ಇಲ್ಲ. ಸ್ನೇಹಿತರು ಮೋದಿ ಅವ್ರ ಹೆಸರು ಹೇಳ್ತಾ ಇದ್ರು. ಅವ್ರಿಗೆ ಕ್ಯಾಂಡಿಡೇಟ್ಸ್ ಇಲ್ಲ, ಮೋದಿ ಹೇಳ್ತಾರ ಅಷ್ಟೇ. ಒಬ್ಬರನ್ನೇ ಹೇಳೋದು. ಈಗ ನಮ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ಇರೋರೆ, ಅವ್ರೆಲ್ಲ ಇರೋದು ಇಲ್ಲಿ ಮಂಗಳೂರಿಂದ ಇಲ್ಲಿ ಬಂದು ಏನು ಉಡುಪಿ ಅವ್ರ ಬಂದು ಏನ್ ಮಾಡ್ತಾರೆ? ಇವ್ರು ಲೋಕಲ್ ವ್ಯಕ್ತಿ ಸಿಗ್ತಾರೆ. ಸಮಯ ಸಂದರ್ಭ ಅಂದ್ರೆ ಹೋಗಿ ಮೀಟ್ ಮಾಡ್ಬೋದು, ಕೇಳ್ಬೋದು. ನೀವೆಲ್ಲ ಇರೋನ ನಾವು ಮೋದಿ ಮೀಟ್ ಮಾಡೋಕ್ಕಾಗತ್ತೆ ಸರ್? ಅವನ್ನ ಏನು ಕೇಳೋಕ್ಕಾಗಲ್ಲ. ಬರೀ ಏನಂದರೆ ಇವಾಗ ಹಿಮಾಲಯದಲ್ಲಿ ಕಾಶಿ ವಿಶ್ವನಾಥನ್ಗೆ ಹೋದ್ರೆ ಐತೆ ಅಂತ ದೇವಸ್ಥಾನ ಅಂತ ಹೇಳ್ಕೊಬೇಕು ನಾವು. ಅಲ್ಲಿಗೆ ಹೋದಾಗೆ ನಮ್ಗೆ ಅಲ್ಲಿ ಗೊತ್ತಾಗೋದು ಅದ್ರ ಶಕ್ತಿ ಏನು, ಅದ್ರ ಪವಾಡ ಏನಂತ. ಅವ್ರ ಊರಿಗೆ ಅವ್ರ ಪವಾಡ ಇದೆ, ನಮ್ಮೂರಿಗೆ ನಮ್ಮ ಪವಾಡ ಕೊಡೋರಿಗೆ ನಾವು ಕೈ ಮುಗಿಬೇಕಲ್ಲ ಸರ್? ನೀವು ಮಾತಾಡ್ತೀರಾ ಸರ್, ಏನಂತೀರಿ ಎಲೆಕ್ಷನ್ ಬಗ್ಗೆ? ಅದೇ ದೇಶದ ಬಗ್ಗೆನೇ ಅಂದಮೇಲೆ ಎಲ್ಲ ಒಂದೇ ಅಲ್ವಾ ಸರ್? ಆಲ್ ಓವರ್ ಇಂಡಿಯಾನ ಸಮರ್ಥವಾಗಿ ನಡೆಸೋ ವ್ಯಕ್ತಿ ಅವರಲ್ಲಿ ಇಲ್ಲ. ಈಗ ರಾಹುಲ್ ಗಾಂಧಿ ಅಂತೀರಾ, ಅವ್ರ ಕೈಲಿ ಆಗೋದಿಲ್ಲ, ನಡೆಸೋಕ್ಕಾಗಲ್ಲ. ಈ ವ್ಯಕ್ತಿ ಸಮರ್ಥವಾಗಿದ್ದಾರೆ, ಅದರಿಂದ ಇದು ಬೇಕಾಗಿದೆ ಅಷ್ಟೇ. ಮೋದಿ ಏನಂತೀರಿ ಸರ್? ಮೋದಿನೇ ಸರ್. ಯಾರೇನು ತಿಪ್ಪರ್ಲೆ ಹಾಕೊಂಡ್ರು ಮೋದಿನೇ ಸತಿ ಗ್ಯಾರಂಟಿ. ಅಭ್ಯರ್ಥಿ ಯಾರಾದ್ರೂ ದೇಶ ಉಳಿಬೇಕು ಅಂದ್ರೆ ಮೋದಿ ಬೇಕೇ ಬೇಕು. ಮೋದಿ ಬೇಕೇ ಬೇಕು. ದೇಶ ಮಿಲಿಟರಿ ಕಾಯೋದು ಒಂದು ದೇಶ ಬೇಕು ಅಂದ್ರೆ ಮೋದಿ ಬೇಕು. ನಮ್ಮ ರಾಜ್ಯ, ನಮ್ಮ ದೇಶ ಉಳಿಬೇಕು ಅಂದ್ರೆ ಮೋದಿ ಬೇಕೇ ಬೇಕು. ಎಲ್ಲ ಬೇರೆ ದೇಶಗಳೆಲ್ಲ ಮೆಚ್ಕೋತಾರೆ. ನಮ್ಮ ಕರ್ನಾಟಕ ಜನಗಳು ಏನಕ್ಕೆ ಮೆಚ್ಕೊಳಲ್ಲ ಅವ್ರನ್ನ? ಅಲ್ಲ, ಏನಕ್ಕೆ ಮೆಚ್ಕೊಳಲ್ಲ ಅವ್ರನ್ನ? ಎಲ್ಲಿದ್ದು ತಗೊಂಬಂದು ಎಲ್ಲಿ ಇಟ್ಕೊಂಡವ್ರೆ? ಇನ್ನೊಂದು ಅವಕಾಶ ಕೊಟ್ಟಿರೋ ಸರ್ಕಾರ ಏನಾರು ಮಾಡ್ತಾರೆ, ಅಭಿವೃದ್ಧಿ ಮಾಡೇ ಮಾಡ್ತಾರೆ, ದೇಶಕ್ಕೋಸ್ಕರ ಮಾಡ್ತಾರೆ. ಈ ರಾಜ್ಯ, ಕರ್ನಾಟಕ ರಾಜ್ಯ ಫ್ರೀ ಬಿಟ್ಬಿಟ್ರೆ ಏನು ಪ್ರಯೋಜನ ಬಂತು? ಯಾವನ್ನ ಕೇಳಿದ ಫ್ರೀ? ಅವ್ರ ಅಪ್ಪನ ಮನೆಯಿಂದ ತಂದ್ಕೊಡ್ಲಿ ಫ್ರೀನಾ? ಅವ್ರ ದುಡ್ಡು ತಂದ್ಕೊಟ್ರೆ ಅವಾಗ ಮೆಚ್ಕೋತೀನಿ ನಾನು. ಇಲ್ಲ, ಫ್ರೀ ಮಾಡಿದ್ರೆ ಎಜುಕೇಷನ್ ಫ್ರೀ ಮಾಡಬೇಕಾಯ್ತು, ಹೆಲ್ತ್ ಫ್ರೀ ಮಾಡಬೇಕಾಯ್ತು. ಅದು ಬಿಟ್ಬಿಟ್ಟು ನಾನು ಕೊಟ್ಟೆ, ನಾನು ಫ್ರೀ ಕೊಟ್ಟೆ ಅಂತ ಎಷ್ಟು ಜನಕ್ಕೆ ಗೊತ್ತಾಯ್ತಾ? ಫುಲ್ ಎಲ್ಲರಿಗೂ ಗೊತ್ತಾಯ್ತಾ? ಅಂದ್ರೆ ಮುಂಚೆ ನಮ್ಮ ದೇಶದ ಹೆಸರೇ ಇರಲಿಲ್ಲ, ಮೋದಿ ಬಂದ್ಮೇಲೆ ಹೆಸರು ಬಂತು ಅಂತೀರಿ? ಹೌದು. ದೇಶಕ್ಕೆ ಏನು ಗೊತ್ತು? ಏನ್ ಬಂತು? ಏನಿತ್ತು? ಏನಿಲ್ಲ. ಇವಾಗ ವರ್ಲ್ಡಲ್ಲಿ ಹೆಸರು ಹೇಳ್ತಾರೆ ಮೋದಿ ಅಂತ. ಈಗೆಲ್ಲ ಅವಾಗೆಲ್ಲ ಕಾಂಗ್ರೆಸ್ ಇತ್ತು, ಇಂದಿರಾ ಗಾಂಧಿ ಇತ್ತು, ರಾಜೀವ್ ಗಾಂಧಿ ಇತ್ತು. ಅವಾಗೆಲ್ಲ ರಾಜೀವ್ ಗಾಂಧಿ ಜೈ ಅನ್ನೋರು. ಈಗೆಲ್ಲ 10 ವರ್ಷದಿಂದ ಮೋದಿಗೆ ಜೈ ಅಂತಾರೆ. ಸುಮಾರು ಒಂದು 75 ವರ್ಷ ಕಾಂಗ್ರೆಸ್ನವ್ರು ಆಳಿದ್ದಾರೆ ಸ್ವಾಮಿ. ಇಷ್ಟು ದಿನ ಯಾಕೆ ಇಂಪ್ರೂವ್ಮೆಂಟ್ ಮಾಡಲಿಲ್ಲ ನೀವು? ಇವತ್ತು ಯಾಕೆ ಬಂದ್ರಿ? ಇವತ್ತು ಯಾಕೆ ಈ ಮಟ್ಟಕ್ಕೆ ತಂದ್ರಿ ಇದನ್ನ? ಅದರಿಂದನೇ ಈಗ ನಾವು ಬಿಜೆಪಿ ಪರವಾಗಂತ ಕಾಂಗ್ರೆಸ್ ವಿರೋಧ ಅಂತ ಅಲ್ಲ,
ದೇಶನ ಮುನ್ನಡೆಸೋ ಕೆಪಾಸಿಟಿ ಇದೆ, ಅದರಿಂದ ಮಾಡ್ತಾರೆ ಅವರು ಅಂತ ನಂಬಿದ್ದೀವಿ. ಸಾಲದೇ ಇರೋದಕ್ಕೆ ಇವತ್ತು ಕರ್ನಾಟಕದಲ್ಲಿ ಆನೆ ಬಲ ಬಂದಿದೆ. ಯಾರು? ಶ್ರೀಮಾನ್ ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರ ಜೊತೆಲಿ ಹೆಚ್ಚಿನ ಬಲ ಬಂತು. 70 ವರ್ಷ ಮಧ್ಯದಲ್ಲಿ ವಾಜಪೇಯಿ ಅವರು ಬಂದಿದ್ರು. ಆಗ ಒಳ್ಳೆ ಅಭಿವೃದ್ಧಿ ಅಲ್ಲಲ್ಲ, ಅದು ಅವತ್ತಿನ ಅಭಿವೃದ್ಧಿನೂ ಚೆನ್ನಾಗಿತ್ತು. ವಾಜಪೇಯಿ ಬಗ್ಗೆ ನಾವೇ ಅಲ್ಲ, ಯಾರು ಹೇಳಕ್ಕಾಗಲ್ಲ. ಪಾಪ ಒಳ್ಳೆ ವ್ಯಕ್ತಿ, ಚೆನ್ನಾಗಿ ಅವ್ರು ಇದ್ದಷ್ಟು ದಿನ ಇದ್ರು, ಭಾಳ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ರು. ಚೆನ್ನಾಗಿಲ್ಲ ಎಂತು ಅವತ್ತು ಸರಿ ಇಲ್ಲ, ಅವ್ರು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ. ಇವತ್ತು ಎಂತೆಂಥ ವ್ಯಕ್ತಿಗಳಿದ್ರು, ಇಂದಿರಾ ಗಾಂಧಿ ಅವರಿದ್ರು, ರಾಜೀವ್ ಗಾಂಧಿ ಅವರಿದ್ರು, ಪಿ ನರಸಿಂಹರಾವ್ ಇದ್ರು, ಇವರೆಲ್ಲ ಇದ್ರು. ಯಾಕೆ ಇಂಪ್ರೂವ್ಮೆಂಟ್ ಮಾಡಲಿಲ್ಲ? ಇಷ್ಟು ವರ್ಷ ಬೇಕಾಗಿತ್ತು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ಇವತ್ತು ನಾವು ಇಂಪ್ರೂವ್ಮೆಂಟ್ ಮಾಡ್ತೀವಿ. ನಮ್ಮ ದುಡ್ಡು ತಗೊಳ್ಳೋದು, ಬಸ್ ಫ್ರೀ ಕೊಡ್ತೀನಿ ಅನ್ನೋದು, ಅಕ್ಕಿ ಫ್ರೀ ಕೊಡ್ತೀನಿ ಅನ್ನೋದು, ಇದೆಲ್ಲ ಫ್ರೀ ಕೊಟ್ಟು ಯಾರಿಗೆ ಸರ್? ನಮ್ಮನ್ನ ದೇವರು ಚೆನ್ನಾಗಿ ದುಡಿಯೋಕೆ ಕೊಟ್ಟಿದ್ದಾನೆ, ಶಕ್ತಿ ಮಾಡಿದ್ದೀವಿ. ನಾವ್ಯಾಕೆ ಸರ್ ಫ್ರೀ ತಗೋಬೇಕು? ಅದರೊಳಗೆ ಏನು ಒಂದು ಎಜುಕೇಷನ್ನಲ್ಲಿ ಮುಂದೆ ಬರಬೇಕು. ಯಾವುದು ದೇಶ ಎಜುಕೇಷನ್ ಬಗ್ಗೆ ಸಪೋರ್ಟ್ ಮಾಡಲಿ, ಹೆಲ್ತ್ ಬಗ್ಗೆ ತೊಂದರೆ ಇದ್ದಾರೆ ಅವ್ರಿಗೆಲ್ಲ ಫ್ರೀಯಾಗಿ ಕೊಡಲಿ. ನಾವು ಕಾಂಗ್ರೆಸ್ನವ್ರಿಗೆ ಹೇಳಬೇಕು, BJP-ಅವ್ರಿಗೆ ಹೇಳಬೇಕು, ದಳದವ್ರಿಗೆ ಹೇಳಬೇಕು ಅಂತಲ್ಲ. ಯಾರೇ ಮಾಡಿ ನೀವು ಯಾವುದು ಮಾಡಬೇಕು ಅದನ್ನ ಮಾಡಿ. ಏನು ಹೆಲ್ತ್ ಬಗ್ಗೆ ಫ್ರೀಯಾಗಿ ಕೊಡಿ. ಎಷ್ಟೋ ಜನ ಬಡವರು ಇದ್ದಾರೆ, ಅಲ್ಲೆಲ್ಲ ಆಯ್ತಲ್ಲ ಸರ್, 10 ವರ್ಷದಿಂದ ಇವರೇ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡ್ಲಿಲ್ಲ ಸರ್? ಇವರು ದಾನ ಕೊಟ್ಟವ್ರು ಒಂದು ಪಾಪ ಇವ್ ಫ್ರೀ ಮಾಡಿರಲ್ವಾ ಸರ್? ಆಟೋದವ್ರು ಹೆಂಡತಿ ಮಕ್ಳು ಇಲ್ವಾ ಸರ್? ಆಟೋದಕ್ಕೆ ಹೆಂಡತಿ ಮಕ್ಳು ಇಲ್ವಾ? ಅವ್ರು ಬೀದಿ ಪಾಲ್ ತಂದ್ರು, ನೀನೇನು ಫ್ರೀ ಮಾಡೋದು? ಅವ್ರು ಹೇಳಲ್ವಾ, ಹೆಂಗಸರುಗಳು ಹೇಳಲ್ವಾ, ನನ್ನ ಗಂಡ ಜಾಬ್ ತೆಗೆದು ನನಗೆ ಕೊಟ್ಟರು ಅಂತ? ಹಂಗಾಯ್ತು ಸರ್. ಏನನ್ನೋದು ಒಂದು ಒಳ್ಳೆ ಕೆಲಸ ಮಾಡಿದಾರಾ? ಫ್ರೀ ಬಿಟ್ಟಿದ್ದಾರೆ, ಒಳ್ಳೆಯದು. ಬಸ್ಗೆ ಫಸ್ಟು ವಾಶ್ ಮಾಡಿಸಿ, ಬ್ರೇಕ್ ಹಾಕಿಸಿ, ಕರೆಕ್ಟಾಗಿ ಸೌಂಡ್ ಇಲ್ದಂಗೆ ಗಾಡಿ ರನ್ ಮಾಡೋಕ್ಕೆ ಹೇಳಿ. ಫ್ರೀ ಬಿಡೋದು ದೊಡ್ಡದಲ್ಲ. ಆ ಬಸ್ಸು ಇಲ್ಲಿ ಮುಂದೆ ಹೋದರೆ ಸೌಂಡ್ ಹಿಂದೆಗಡೆ ಕೇಳಿಸ್ತಾ ಇರ್ತದೆ, ಅದನ್ನು ಕ್ಲೀನೇ ಮಾಡಲ್ಲ. ಡ್ರೈವರ್ಗಳನ್ನ ಕೇಳಿದ್ರೆ ಸರ್ ಏನು ಮಾಡಲಿ, ಆಯಿಲ್ ಚೇಂಜ್ ಮಾಡಿಸಲ್ಲ, ಬ್ರೇಕ್ ಕಂಡೀಷನ್ ಇಲ್ಲ ಅಂತಾರೆ. ಫ್ರೀ ಬಿಡೋದ್ರ ಬದಲು ಆ ಫ್ರೀ ಬಿಡೋದ್ರು ಅದೇ ದುಡ್ಡನ್ನ ತೆಗೆದು ಬಸ್ನೇ ರೆಡಿ ಮಾಡಿಸ್ಬೋದಲ್ಲ ಸರ್? ಬಸ್ಸಾಗಿ ರೆಡಿ ಮಾಡಿಸಲ್ಲ. ಮತ್ತೆ ಈಗ ಏನಂತೀರಿ ಸರ್? ಈಗ ಶೋಭಾ ಕರಂದ್ಲಾಜೆ, ರಾಜೀವ್ ಗೌಡ್ರ ಬಗ್ಗೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳ್ತಲ್ಲ. ನೀವು ಫ್ರೀ ಕೊಡ್ತೀರಾ ತಾನೆ? ಫ್ರೀ ಕೊಡೋರು ಬಸ್ ಫ್ರೀ ಬಿಡ್ತಿದ್ದೀರಾ ತಾನೆ? ಬಸ್ನ ಕಂಡೀಷನ್ ಅಲ್ಲಿ ತಾನೇ ಬಿಡಬೇಕು. ಈಗ ಅದೇ ಪಬ್ಲಿಕಲ್ಲಿ ಯಾರಾದರೂ ಗಾಡಿ ಓಡಿಸಿದ್ರೆ ಎಲ್ಲ ಚೆಕ್ ಮಾಡ್ತೀರಾ, ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೇಳ್ತೀರಾ. ನಿಮ್ಮ ಬಸ್ಗಳಲ್ಲೆಲ್ಲ ಎಷ್ಟು ಪ್ರಾಬ್ಲಮ್ ಇದೆ. ಈಗ ಸಿದ್ದರಾಮಯ್ಯನವರು ಮಾತು ಎತ್ತಿದ್ರೆ ಸಿದ್ದರಾಮಯ್ಯನವರು ಮಾತು ಎತ್ತಿದ್ರೆ ನಾವು ಮುಸ್ಲಿಮ್ಸ್ ಪರವಾಗಿದ್ದೀವಿ, ಮುಸ್ಲಿಮ್ಸ್ನ ಕಾಪಾಡ್ತೀವಿ. ಮುಸ್ಲಿಮ್ಸು ಹಿಂದೂ ಅಂತ ತಂದವ್ರು ಯಾರು ಗೊತ್ತಾ ಸರ್? ಇವರೇ ಕಾಂಗ್ರೆಸ್ನವ್ರು. ಯಾಕೆ ತಂದ್ರು ಸರ್? ಅದು ಎಲ್ಲ 400 ಬಸ್ ಬಿಟ್ಟಿದ್ದಾರೆ ಇವಾಗ, ಬ್ಯಾಟ್ರಿ ಬಸ್ಸು. ಅದೇ ಹೆಂಗಿದೆ ಅಂತ ಬಸ್ನ ಒಂದ್ಸಲಿ ಹೋಗಿದ್ದಾರೆ, ನಾನು ನೋಡಿ ಸರ್. ಅವ್ನ ಯಾವತ್ತರ ಒಂದ್ ದಿವಸ ಬಸ್ ಹತ್ತವನ್ನ ಕೇಳಿ ಸರ್. 400 ಬಸ್ ಬಿಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ, ಕೇಳಿ. 400 ಬಸ್ ಬಿಟ್ಟಿದ್ದಾರೆ, ಇರಿ ಸರ್, 400 ಬಸ್ ಬಿಟ್ಟಿದ್ದಾರೆ. ಹೌದು, AC ಬಸ್ ಬಿಟ್ಟಿದ್ದಾರೆ. ಹೆಂಗಿದೆ ಅಂದ್ರೆ ಹಿಂಗ್ ಕುಂತ್ಕೊಂಡ್ರೆ ಹೋಗೋದೇ ಗೊತ್ತಲ್ಲ. ಆ ಬಸ್ ಅಲ್ಲಿ ಹೋಗಿದ್ದಾನೆ ಕೇಳಿ ಸರ್. ಆ ಬಸ್ನ ತಗೊಂಡು ಧರ್ಮಸ್ಥಳ, ಕುಕ್ಕೆ, ಹೊರನಾಡು ಟ್ರಿಪ್ ಹೋಗಕ್ ಕೇಳಿ. ಬೆಂಗಳೂರು ಲೋಕಲ್ ಬೇಡ ನಮ್ಗೆ ಸರ್. ಬೆಂಗಳೂರು ಲೋಕಲ್ ಅಲ್ಲಿ ನಾವು ಕೇಳಿಸ್ಕೊಳ್ಳಿ, ಬೆಂಗಳೂರು ಲೋಕಲ್ ಅಲ್ಲಿ ನಮ್ 2 ವೀಲರ್ ಬ್ಯಾಟ್ರಿ ಗಾಡಿ ತಗೊಂಡು ಹೋಗ್ಬೋದು ಸರಿನಾ? ಅದೇ ಬ್ಯಾಟ್ರಿ ಗಾಡಿ ತಗೊಂಡು ಧರ್ಮಸ್ಥಳ, ಕುಕ್ಕೆ ಹೋಗಕ್ ಕೇಳಿ ಇವ್ರಿಗೆ. ಧರ್ಮಸ್ಥಳ ಸರ್ ಮೈನ್ ಹೋಗ್ಬೇಕಾಗಿರೋದು ಲಾಂಗ್ ಅಲ್ಲಿ ಏನಿದೆ ಬಸ್ಗಳು, ಅವು ಕಂಡೀಷನ್ ಅಲ್ಲಿ ಇರ್ಬೇಕು. ಸರ್ ಬಸ್ ಬಿಟ್ಟಿದ್ದು ಜನ ಸಂಪಾದನೆ ಮಾಡ್ಲಿ ಬೇಡ ಅಂತಾರಲ್ಲ, ಯಾಕೆ ಹೋಯ್ತಾರೆ ಸರ್? ಬಸ್ ಯಾಕೆ ಚೆಕ್ ಮಾಡಕ್ ಹೋಯ್ತಾರೆ? ಬಿಜೆಪಿ ಬೇಡ ಅಂತಾರೆ, ಕಾಂಗ್ರೆಸ್ ಅವ್ರು ಬಿಟ್ಟಿರೋದು ಯಾಕೆ ಹೋಯ್ತಾರೆ? ಅದಕ್ಕೆ ಬಿಜೆಪಿ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಎಷ್ಟೋ ಬಡ ಕುಟುಂಬಗಳು ಎಷ್ಟೋ ಜೀವನ ಸಾಗಿಸ್ತದೆ. ಎಷ್ಟೋ ಜನಗಳು ನಿರ್ಗತಿಕರು ಆಗಿದ್ರು, ಅವ್ರಿಗೆ ಪ್ರತಿ ತಿಂಗಳು 2,000 ಗೃಹಲಕ್ಷ್ಮಿಯಿಂದ ದುಡ್ಡು ಬರ್ತಾ ಇದೆ. ಮತ್ತು ಎಷ್ಟೋ ಜನಗಳಿಗೆ ಗಂಡಂದಿರಿರೋದಿಲ್ಲ, ಮಕ್ಕಳಿರಲ್ಲ, ಅವರ ಸ್ವಂತ ಸ್ವಾವಲಂಬಿ ಜೀವನ ನಡೆಸೋದಕ್ಕೋಸ್ಕರ ಈ ಕಾಂಗ್ರೆಸ್ ಏನು ಗ್ಯಾರಂಟಿಗಳು ಕೊಟ್ಟಿದೆ ತುಂಬ ಅನುಕೂಲ ಆಗಿದೆ ಸರ್. ಎಷ್ಟೋ ಜನ ಕಾಂಗ್ರೆಸ್ ಅವರಾಗಲಿ, JDS ಅವರಾಗಲಿ, BJP ಅವರು ಬೇರೆ ಯಾವುದೇ ಪಕ್ಷದವರಾದ್ರೂ ಕಾಂಗ್ರೆಸ್ ನೀಡಿರೋ ಗ್ಯಾರಂಟಿ ಯೋಜನೆಗಳನ್ನ ತುಂಬ ಅನುಕೂಲಕರದಿಂದ ಉಪಯೋಗಿಸ್ಕೊಂಡಿದೆ ಮತ್ತು ಉಪಯೋಗಿಸ್ಕೊತಾ ಇದ್ದಾರೆ. ಆದ್ರೂ ಅದ್ರ ವಿರುದ್ಧ ಮಾತಾಡೋರೇ ಜಾಸ್ತಿ. ಅದೇ ಮೋದಿ 15 ಸ್ಕೀಮ್ ಕೊಟ್ಟರು. 15 ಸ್ಕೀಮಲ್ಲಿ ಒಂದು ಸ್ಕೀಮ್ ಮಾಡೋರ 15 ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂದ್ರು ಜೀರೋದು. ಖಾದಿ ನಾವು ದಿನ ನೋಡ್ತೀವಿ, ಫೋನ್ ತೆಗ್ದಿ 15 ಲಕ್ಷ ಬತ್ತ, 15 ಲಕ್ಷ ಫ್ರೀ ಅಂದ್ರೆ ಮನೇಲಿ 1 ಕೋಟಿ ಆಸ್ತಿ ಮಾಡಿದ್ರೆ ಅಣ್ಣ ತಮ್ಮನೇ ಹಂಚಕ್ ಬಿಡಲ್ಲ. 10 ರೂಪಾಯಿ ಕಮ್ಮಿ ಆದ್ರೆ ಏನ್ ನನಗೆ ಕಮ್ಮಿ ಕೊಡ್ತೀಯ ಅಂತ ಕೇಳ್ತಾರೆ. ಅಲ್ಲಾರೋ ತಗೊಂಡೋಗಿ ಇಟ್ಟಿರೋ ದುಡ್ಡನ್ನ ಕೊಡು ಅಂದ್ರೆ ಎಲ್ಲಿಂದ ಕೊಟ್ಬಿಡ್ತಾರೆ ಸರ್? ಯಾರ ಹೆಸರು ಮಾಡ್ಬಿಟ್ಟವ್ರು? ಹೋಗ್ಲಿ, 1000 ಹೇಳ್ತಾರೆ ಸರ್, ಇವ್ರಲ್ಲೇ 1000 ಹೇಳಿದಾರೆ ಫಸ್ಟೇ. ನಾವು ಅದ್ರ ಬಗ್ಗೆ ಹೇಳಲ್ಲ ಸರ್. ಆಯ್ತು, ಫ್ರೀಯಾಗಿ ಕೊಟ್ಟಿದಾರಲ್ವಾ, 5 ಫ್ರೀಯಾಗಿ ಕೊಟ್ಟಿದ್ದಾರೆ. 5 ಫ್ರೀಯಾಗಿ ನಾನೇ ಎಕ್ಸಾಂಪಲ್ ಹೇಳ್ತೀನಿ. ಅಕ್ಕಿ ಫ್ರೀಯಾಗಿ ಕೊಡ್ತೀನಿ ಅಂದ್ರು, ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ. 5 kg ಅಕ್ಕಿ ಮೋದಿ ಕೊಡ್ತಾ ಇದ್ದಾರೆ ಸರಿನಾ? ಅದ್ರದ ದುಡ್ಡು ಕೊಡ್ತಾ ಇದ್ದಾರೆ, ಓಕೆ ಡನ್. ನೀವು 5 ಫ್ರೀ ಕೊಡೋದ್ರ ಬದಲು
ಪ್ರತಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ನೋಡ್ರಿ, ಎಷ್ಟು ಜನ ಮಕ್ಕಳು ಓದೋ ಕರೆಕ್ಟಾಗಿ ಎಜುಕೇಷನ್ ಇಲ್ಲದೆ ಏನು ಮಾಡದೆ ಎಷ್ಟು ಜನ. ನಾನು ಎರಡೂ ಪಕ್ಷಕ್ಕೂ ಸರಿ ಹೇಳ್ತೀನಿ, ನೀವು ಅಷ್ಟು ಫ್ರೀ ಕೊಡೋರು ಎಜುಕೇಷನ್ ಫ್ರೀಯಾಗಿ ಕೊಡಿ. ಆಸ್ಪತ್ರೆ ಎಲ್ಲಾದ್ರೂ ಒಂದು ಆಸ್ಪತ್ರೆಗೆ ಹೋದ್ರೆ ಒಂದು ಬೋನ್ ಏನಾದ್ರು ಒಂದು ಕ್ರಾಕ್ ಆಯಿತು ಅಂದ್ರೆ ಆಪ್ರೇಷನ್ ಮಾಡೋರು ಲಕ್ಷಾಂತರ ರೂಪಾಯಿ ಕೇಳ್ತೀರಾ, ಅದನ್ನು ಕಮ್ಮಿ ಮಾಡಿ. ಯಾಕೆ ಎಲ್ಲ ಆಸ್ಪತ್ರೆಗಳು ನಿಮ್ಮ ಎಲ್ಲ ಇದ್ರಲ್ಲಿ ಹೆಸರುಗಳು ಇರ್ತವೆ ಅಂತನಾ? ಕೊಡಿ, ಕಮ್ಮಿ ಮಾಡಿ, ಕಮ್ಮಿ ಮಾಡಿ, ಎಜುಕೇಷನ್ ಆಸ್ಪತ್ರೆ ಕಮ್ಮಿ ಮಾಡಿ. ನೀವು ಅದು ನೀವು ಯಾರಿಗೂ ಫ್ರೀಯಾಗಿ ಕೊಡಬೇಡಿ, ನನಗೂ ಬೇಡ ಯಾರಿಗೂ ಬೇಡ ಸರ್. ಕಮ್ಮಿ ಮಾಡಿಲ್ಲ, ಯಾವ ಸರ್ಕಾರ ಬಂದ್ರು ಕಮ್ಮಿ ಮಾಡಿಲ್ಲ. ಎಜುಕೇಶನ್ ನಮ್ ಸರ್ಕಾರ ಆಗ್ಲಿ ಅವ್ರ ಸರ್ಕಾರ ಆಗ್ಲಿ ಎಜುಕೇಶನ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಮೋದಿ ಬಂದಾಗಿಂದ ಎಜುಕೇಶನ್ ಕಮ್ಮಿ ಆಗ್ಬಿಟ್ಟಿದ್ಯಾ? ಮೋದಿ ಬಂದಾಗಿಂದನೂ ನಮ್ಗೇನಾಗಿಲ್ಲ ಸರ್. ಅದೇ ಜೀವನ, ಅದೇ ಸರ್ಕಾರ, ಅದೇ ಇದು ಎಲ್ಲ ಮಾಡ್ತೀನಿ ಅಂದ್ರು ಮೋದಿ. ಅಕ್ಕಿ ರೇಟ್ ಕಮ್ಮಿ ಮಾಡ್ತೀನಿ, ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ತೀನಿ, ಯಾವುದು ಮಾಡ್ಲಿಲ್ಲ. ಕಮ್ಮಿ ಮಾಡಿ ಎಜುಕೇಶನ್ ಮೋದಿ. ಯಾವ ಫ್ರೀನು ಏನು ಬೇಡ ಸರ್, ಯಾವ ಫ್ರೀ ಏನು ಬೇಡ ನಮ್ಗೆ. ಫಸ್ಟ್ ದೇಶ ಉಳಿಬೇಕು, ಫಸ್ಟ್ ಈ ಸತಿ ಮೋದಿನೇ ಆಗೋದು, ಮೋದಿನೇ ಆಗೋದು ಸರ್. ನಮ್ಮ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಸ್ನೇಹಿತರು ಏನೇನು ಹೇಳ್ತಾವ್ರೆ ಅವ್ರು ಏನಾದ್ರು ಹೇಳ್ಕೊಳ್ಳಿ. ಅಲ್ಲ, ಕಾಂಗ್ರೆಸ್ ಸ್ನೇಹಿತರು ಏನೇನು ಹೇಳ್ತಾವ್ರೆ ಹೇಳ್ಕೊಳ್ಳಿ ಸರ್, ನಮ್ದು ಅಭ್ಯಂತರ ಏನಿಲ್ಲ. ಇವತ್ತು ಮನೇಲಿರೋ ಹೆಂಗಸರು ಮಕ್ಕಳಿಂದ ಹಿಡಿದು ಹೊರಗಡೆ ಇರೋ ಗಂಡಸರಿಂದ ಹಿಡಿದು ಪ್ರತಿಯೊಬ್ಬರು ದೇಶದ ಬಗ್ಗೆ ಮಾತಾಡ್ತಾವ್ರೆ, ದೇಶದ ಭದ್ರತೆ ಬಗ್ಗೆ ಮಾತಾಡ್ತಾವ್ರೆ. ಯಾವುದೇ ಕಾರಣಕ್ಕೂ ಜೂನ್ 4ನೇ ತಾರೀಕು ಎಷ್ಟು ಲೀಡಲ್ಲಿ ಬರ್ತಾರೆ ಇಲ್ಲಿ BJP ಕ್ಯಾಂಡಿಡೇಟು ಶೋಭಾ ಅವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು. ಇಲ್ಲಿ BJP ಕ್ಯಾಂಡಿಡೇಟು ಕಮ್ಮಿ ಅಂದ್ರು 1-1.5 ಲಕ್ಷ ಲೀಡಲ್ಲಿ ಬರ್ತಾರೆ ಸರ್. ಇದಂತೂ ಸಿದ್ಧ. ಕಾಂಗ್ರೆಸ್ ಅವರು ಬಿಜೆಪಿ ಅವರಿಗೆ ಸರ್ಕಾರ ಬಿಟ್ಕೊಡುವಾಗ 2012-13 52 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತಿನ ದಿನ 22-23 1,40,40,000 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅದು ಯಾರ ತಲೆ ಮೇಲೆ ಬೀಳ್ತಾ ಇದೆ ಸರ್? ಇವಾಗ ನಮ್ಮ ಜನಗಳ ತಲೆ ಮೇಲೆನೆ. ಅಭಿವೃದ್ಧಿ ಮಾಡಿದೀವಿ ಅಂತಾರೆ. ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಕಾಂಗ್ರೆಸ್ ಅವ್ರು ಮಾಡಿರೋ 60 ವರ್ಷದಲ್ಲಿ ಏನೇನಿದೆ ಗೌರ್ಮೆಂಟ್ ಇದಿದೆಯಲ್ಲ ಸರ್, ಅದೆಲ್ಲ ಮಾರ್ಕೊಂಡ್ ಬಂದಿದ್ದಾರೆ. ಇನ್ನೇನು ಉಳಿಸಿದಲ್ಲ ಸರ್? ಮಂಗಳೂರಲ್ಲಿ ಪೋರ್ಟ್ ಮಾರಿದ್ದಾರೆ. ಗೌರ್ಮೆಂಟ್ ಏನೇನಿತ್ತು ಇನ್ಸ್ಟಿಟ್ಯೂಷನ್ಗಳು ಅದನ್ನ ಮಾರ್ಕೊಂಡ್ ಬರ್ತಾ ಇದ್ದಾರೆ ಆಲ್ರೆಡಿ. ಇವಾಗ ನಮ್ಗೇನು ಉಳಿಸ್ತಾ ಇದ್ದಾರೆ ಇವ್ರು? ಏನು ಹೊಸ ಗೌರ್ಮೆಂಟಿಂದ ಏನು ಯೋಜನೆ ಮಾಡಿದ್ದಾರೆ? ಅವಾಗ 60 ವರ್ಷ ಏನು ನೆಹರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಮಾಡಿದ್ರಲ್ಲ ಇನ್ಸ್ಟಿಟ್ಯೂಷನ್ಗಳನ್ನ, ಆ ಥರ ಇವ್ರು ಯಾವ್ದು ಕಟ್ಟಿದ್ದಾರೆ? ಮೋದಿ ಮಾಡಿದ್ರು. ನಾವು ಮೋದಿ ಇಲ್ಲಿ ಮುಂಚೆ ಇದ್ದಾಗ 51,000 ಒಬ್ಬರು ತಲೆ ಮೇಲೆ ಇತ್ತು, ಮುಂಚೆ ಕಾಂಗ್ರೆಸ್ ಇದ್ದಾಗ. ಈಗ ಮೋದಿ ಬಂದ್ಮೇಲೆ 1 ಲಕ್ಷ ಆಗದೆ ಒಂದು ಜನಕ್ಕೆ ತಲೆಗೆ. ಏನ್ ಮಾಡಿದ್ರು? ದುಡ್ಡು ಏನ್ ಇಂಪ್ರೂವ್ ಮಾಡವ್ರೆ? ಯಾರು ಎಲ್ಲ ಫ್ರೀ ಆಗಿ ಕೊಡ್ತಾ ಇಲ್ವಾ ಇವಾಗ? ಎಲ್ಲ ಫ್ರೀ ಯಾರು ಏನೇ ಹೇಳ್ಕೊಳ್ಳಿ ಸರ್, ಫಸ್ಟ್ ನಮ್ಗೆ ದೇಶ ಮುಖ್ಯ ಸರ್. ಇವ್ರು ಕೊಡೋ ಫ್ರೀ ಅಲ್ಲ ನಮ್ ಮುಖ್ಯ, ಫಸ್ಟ್ ದೇಶ ಮುಖ್ಯ. ನಮ್ಗೆ ದೇಶ ಮುಖ್ಯ. ದೇಶ ಮುಂದುವರೆದ್ರೆ ನಮ್ಗೆ ನಮ್ಮ ಮಕ್ಳು ಮರಿ. ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಲ್ಲೆಲ್ಲೋ, ಮೇಲ್ಗಡೆ ನೋಡಿದ್ರೆ ಖರ್ಗೆ ಅಂತ ಹೆಸರು ಬರುತ್ತೆ. ಅದು ಯಾರು ಕಟ್ಟಿದ್ ಸರ್? ಒಂದು ಇರಿ, ಅದನ್ನ ಬಿಟ್ಬಿಡಿ, ಅದನ್ನು ಬೇಡ. ಓಕೆ ಸರಿನಾ? ನಾವು ಕಾಂಗ್ರೆಸ್ಗೆ ಓಟ್ ಹಾಕಿಸ್ತೀನಿ. ನರೇಂದ್ರ ಮೋದಿ ಸ್ಟೇಡಿಯಂ ಕೇಳಿ, ಕಾಂಗ್ರೆಸ್ಗೆ ನಾನೇ ಎಲ್ಲರಿಗೂ ಓಟ್ ಹಾಕಿಸ್ತೀನಿ. ನರೇಂದ್ರ ಮೋದಿ ಸ್ಟೇಡಿಯಂ PM ಯಾರು ಅಂತ ಅನೌನ್ಸ್ ಮಾಡಿ. ನರೇಂದ್ರ ಮೋದಿ ಸ್ಟೇಡಿಯಂ ಬಿಜೆಪಿ ಇಲ್ಲಿ ಮೋದಿ PM ಅಂತ ನಾನು ಎಲೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಮೋದಿ ಮಾಡ್ತೀವಿ. ನಿಮ್ ಕಾಂಗ್ರೆಸ್ ಅಲ್ಲಿ PM ಯಾರು ಅಂತ ಹೇಳಿ ನಾವ್ ಎದುರುಗಡೆ ನಿಂತ್ಬಿಟ್ಟು ಓಟ್ ಹಾಕಿಸ್ತೀವಿ ಸರ್. ಕಾಂಗ್ರೆಸ್ ಸರ್ಕಾರದಲ್ಲಿ ಹೇಳಿದೆ ಸರ್, ಯಾರು ಅನುಕೂಲಕರವಾಗಿದ್ದಾರೋ ಅದನ್ನ ಆ ಯೋಜನೆಗಳು ಏನಿದೆ ಗೌರ್ಮೆಂಟ್ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು, ಅದನ್ನ ಬಡವರು ಬಿಟ್ಕೊಡಿ ಅಂತ ಹೇಳಿದ್ದಾರೆ. ಆದ್ರೆ ಜನಗಳು ಏನ್ ಮಾಡ್ತಾ ಇದ್ದಾರೆ? ಇನ್ನೂ ಬೇಕು ಬರೋದನ್ನ ಯಾರು ಬಿಟ್ಕೊಡ್ತಾ ಇಲ್ಲ. ಎಷ್ಟೇ ಅನುಕೂಲಕರ ಆಗಿದ್ರು ಬರೋದನ್ನ ಬಿಟ್ಕೊಡ್ತಾ ಇಲ್ಲ. ಏನು ಬಡವರಿದ್ದಾರೆ ಅಂತ. ಇದರಿಂದ ಏನಾಗ್ತಾ ಇದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಕೆಲವರು. ಯಾರೇ ಆಗ್ಲಿ ಪಕ್ಷಾತೀತವಾಗಿ ಎಲ್ಲರಿಗೂ ಒಳ್ಳೇದಾಗಿದೆ ಸರ್ ಕಾಂಗ್ರೆಸ್ ಮಾಡಿರೋ ಯೋಜನೆಗಳಿಂದ. ಬಿಜೆಪಿ ಅವರು ಯೂಸ್ ಮಾಡ್ಕೊಂತ ಇರ್ತಾರೆ ಸರ್. ಇವಾಗ ಬಿಜೆಪಿ ಅವರು ಗ್ಯಾರಂಟಿ 5 ಗ್ಯಾರಂಟಿ ಇದೆಯಲ್ಲ, ಯಾವ್ದು ಯೂಸ್ ಮಾಡ್ಕೊಂತ ಇಲ್ವಾ? ಹಿಂದೂ ದೇವಸ್ಥಾನ ದುಡ್ಡುಗಳು ಐತಲ್ಲ ತಗೊಂಡೋಗಿ ಫ್ರೀ ಅಂತಾರೆ. ಹಿಂದೂಗಳಲ್ಲಿ ಹೋಗ್ಬೇಕು ಸರ್ ನಾವು. ಒಂದ್ ನಾಟ್ಯಮ್ಮನ ಮರಿದಿಲ್ವಾ? ಮುಸ್ಲಿಂ ಹೋಗ್ತೀನಿ ಅಂತಾನೆ. ಕರ್ನಾಟಕದಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. ನಮ್ಗೇನು ಅಭ್ಯಂತರ ಇಲ್ಲ. ಇವರು ಕಾಂಗ್ರೆಸ್ನವರು ಅವ್ರ ಪರವಾಗಿ ಅವ್ರು ಹೇಳ್ತಾರೆ, ನಾವು BJP ಅಂತ ಅವ್ರು ತಿಳ್ಕೊಂಡು ನಮ್ಮ ಪರವಾಗಿ ನಾವು ಹೇಳ್ತೀವಿ ಅಂತಾರೆ. ನಮಗೆ ಮುಖ್ಯ ಅದಲ್ಲ ಸರ್. ಏನು ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಇರಬೇಕು. ಅಂದರೆ ಆ ಮುಸ್ಲಿಮ್ಸ್ಗೆ ಇದು ಮಾಡೋದು, ಹಿಂದೂಗಳಿಗೆ ಇದು ಮಾಡೋದು ಬೇಡಿ. ಯಾರು ಒಬ್ಬನಿಗೆ ಏನಿದೆಯೋ, ಈಗ ಖರ್ಗೆ ಅವ್ರಿಗೆ ಏನೇನೋ ಸ್ಪೆಷಾಲಿಟಿ ಇದೆ, ಅವರು ಈ ಲೆವೆಲಲ್ಲಿ ಇದ್ದಾರೆ. ಮುಸ್ಲಿಮ್ಸ್ಗೆ ಬೇರೆ ಥರ ಇದೆ, ಹಿಂದೂಗಳಿಗೆ ಬೇರೆ ಥರ. ಅದೆಲ್ಲ ತೆಗೆದಾಕಿ ಎಲ್ಲ ಇಂಡಿಯಾದಲ್ಲಿ ಹುಡ್ದವನಿಗೆ ಫಸ್ಟ್ ಏನಾಗಬೇಕು ಅಂದರೆ, ಅಲ್ಲಿ ಸ್ಕೂಲಿಗೆ ಸೇರ್ಸೋಕ್ಕೆ ಹೋದಾಗ ಆ ಜಾತಿ ಈ ಜಾತಿ ಅಂತ ತೋರಿಸ್ಬಾರ್ದು. ಗಂಡು ಹೆಣ್ಣು ಎರಡೇ ತೋರಿಸ್ಬೇಕು. ಅವಾಗ ನೋಡಿ ಸರ್, ಅವ್ರನ್ನ ನಾವು ಒಪ್ತೀವಿ. ಅದನ್ನು ಮಾಡ್ತಾರೆ ಮೋದಿಯವರು ಅಂತ ನಂಬಿ ನಾವು ಈಗ 380ರಿಂದ 400 ಸೀಟ್ಗೆ ರೀಚ್ ಆಗೋದಕ್ಕೆ ನಾವೆಲ್ಲ ನಮ್ಮ ಜೊತೆಯಲ್ಲಿ ಇಂಡಿಯಾದಲ್ಲಿರೋ ಜನ ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಕೇವಲ ಇವರು ಒಂದು 10% ಮಾತ್ರ ಕಾಂಗ್ರೆಸ್ನವ್ರು ಈ ಥರ ಆಡ್ತಾ ಇದ್ದಾರೆ. ಆಡಲಿ ಸರ್, 4ನೇ ತಾರೀಕು ಅದಕ್ಕೆ ಉತ್ತರ ಸಿಗುತ್ತೆ ಸರ್.
ಸರ್ 10 ತಿಂಗಳು ಸರ್ಕಾರ ಆಗಿಲ್ಲ ಇನ್ನ 10 ತಿಂಗಳು ಸರ್ಕಾರ ಆಗಿಲ್ಲ ಇವಾಗ ಎಲ್ಲ ಅಸಲೇ ಪ್ರೂವ್ ಮಾಡ್ಕೊಂಡವ್ರೆ ಕಾಂಗ್ರೆಸ್ ಅವರು. ಇವ್ರು 10 ವರ್ಷದಿಂದ ಯಾವ್ದು ಪ್ರೂವ್ ಮಾಡಕ್ಕಾಗಿಲ್ಲ. 10 ವರ್ಷದಿಂದ ಯಾವ್ದು ಪ್ರೂವ್ ಮಾಡಕ್ಕಾಗಿಲ್ಲ. ನಮ್ಮ GST ದುಡ್ಡು ತಗೊಂಡಾಗ ಅವ್ರ ಏರಿಯಾಗಳ ಮಾಡಕ್ಕೆ ಅವರೇ ಯಾವ್ದು GST ದುಡ್ಡು ಇವ್ರ ದುಡ್ಡು ಅಂತಲ್ಲ, GST ದುಡ್ಡು ಎಲ್ಲಾರ್ದು ತಗೊಂತಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇರೋ GST, ಬೆಂಗಳೂರಲ್ಲಿ ಕಟ್ಟೋ ಟ್ಯಾಕ್ಸ್ ಇಡೀ ಎಲ್ಲೂ ಕಟ್ಟಲ್ಲ, ಸರಿನಾ? ಎಲ್ಲೂ ಕಟ್ಟಲ್ಲ. ಬೆಂಗಳೂರಲ್ಲಿ ಕಟ್ಟೋ ಟ್ಯಾಕ್ಸ್ ಇಡೀ ಎಲ್ಲೂ ಕಟ್ಟಲ್ಲ. ಬೆಂಗಳೂರಲ್ಲೇ ನಂಬರ್ 1 ಕಟ್ಟೋದು. ಮತ್ತೆ ಬೆಂಗಳೂರು ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ ನೀವು? ಆ ದುಡ್ಡನ್ನ ಎಲ್ಲೂ ತಗೊಂಡೋಗ್ತಾ ಇದೀರ ಹಂಗಾರೆ? ಸರ್ ಈಗ ಏನೋ ಒಂದ್ ನಿಮಿಷ ಮಾತಾಡಿರಪ್ಪ. ಈಗ ಏನೋ ಇರೇ GST ಈಗ ನಾನು ಮಾತಾಡಬೇಕು ಒಂದ್ 2 ನಿಮಿಷ. GST ಅಂತಾರೆ ಸರ್. GST ತಂದವ್ರು ಯಾರು ಸರ್? ಮೊದಲನೇಗೆ ತಂದವ್ರೆ PV ನರಸಿಂಹ ಇವರು. ಇರಿ ಒಂದ್ ನಿಮಿಷ. ಮಾತಾಡ್ಬೇಕು ಇರೋ ಮಗ ಸರ್. GST ತಂದಿದ್ದು ಯಾರು ಸರ್? ಇದೇ ಕಾಂಗ್ರೆಸ್ನವರು. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ GSTಗೆ ತಂದವ್ರು ಇವರೇ. GST ಅಂದರೆ ಏನು ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ. ಆಲ್ ಓವರ್ ಇಂಡಿಯಾದಲ್ಲಿರೋ ಟ್ಯಾಕ್ಸ್ ಎಲ್ಲ ಸೆಂಟ್ರಲ್ಗೆ ಹೋಗುತ್ತೆ, ಪರ್ಸೆಂಟೇಜ್ ಥರ ಡಿವೈಡ್ ಆಗ್ತದೆ. ಅದನ್ನೇ ಹೈಲೈಟ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಇವರು. ಇರೋ ದುಡ್ಡಿನಲ್ಲಿ ಸರ್ಕಾರದಲ್ಲಿ ಏನು ಬರ್ತಾ ಇದೆಯೋ 10 ತಿಂಗಳಲ್ಲಿ ಆದಾಯ ಬಂದಿರೋದನ್ನೆಲ್ಲ ಎಲ್ಲ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಫ್ರೀ ಇದಕ್ಕೆ ಕೊಟ್ಟುಬಿಟ್ಟು ₹1 ಖಜಾನೆ ಒಳಗೆ ಇಲ್ದಂಗೆ ಮಾಡ್ಕೊಂಡು ಇವತ್ತು ಸುಮ್ಮನೆ GST ತೋರಿಸ್ಕೊಂಡು ಕೂತ್ಕೊಳ್ಳೋದಲ್ಲ. ಇವರು ಫ್ರೀ ಕೊಡೋದನ್ನ ಕಮ್ಮಿ ಮಾಡಲಿ, ಫಸ್ಟ್ ಬಿಟ್ಟು ಬಿಡಲಿ.